ಕುಸಿತ ಪ್ರಕರಣದಲ್ಲಿ ನಾಪತ್ತೆಯಾಗಿರುವ ಜಗನ್ನಾಥ್ ಅವರ ಮೃತದೇಹ ಇದುವರೆಗೂ ಸಿಕ್ಕಿಲ್ಲ. ಅವರ ಕುಟುಂಬಸ್ಥರು ಇದುವರೆಗೂ ಆತಂಕದಲ್ಲಿ ಇದ್ದಾರೆ. ಅವ್ರ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸೋಣ. ನಿಮ್ಮ ತಂದೆಯವರು ಆಗಬೇಕು ಅನ್ಸುತ್ತೆ. ತಂದೆಯವರು ಯಾವಾಗ ಎಷ್ಟು ಗಂಟೆಗೆ ಮನೆಯಿಂದ ಹೊರಗಡೆ ಬಂದಿದ್ರು ಮತ್ತೆ ಅಲ್ಲೇ ನಾಪತ್ತೆಯಾಗಿದ್ದಾರೆ ಅಂತ ನೀವು ಹೇಳ್ತೀರಾ? ಬೆಳಿಗ್ಗೆ 7:30ಗೆ ಕೆಲಸಕ್ಕಂತ ಹೋಗಿದ್ರು. ಅಲ್ಲಿ ಅದಾದ್ಮೇಲೆ ಏನು ವಿಷಯ ಗೊತ್ತಾಗ್ಲಿಲ್ಲ ನಮ್ಗೆ. ಅಲ್ಲೇ ಹೋಗಿದ್ದಾರೆ. ನಮ್ಮ ಮಾವ ಅವರು ತೀರೋಗಿರೋದು, ಅವರು ಹೆಲ್ಪ್ ಮಾಡ್ಲಿಕ್ಕೆ ಹೋಗಿದ್ರು. ಇವರು ಅವ್ರಿಗೆ ಹುಷಾರಿಲ್ಲ ಅಂತ ಕೆಲ್ಸಕ್ಕೆ ಹೋಗಿದ್ದಾಗಿದೆ. 3 ದಿನದಿಂದ ಹೋಗ್ತಾ ಇದ್ರು ಕೆಲಸಕ್ಕೆ. ಅದೇ ದಿನ ಬೆಳಿಗ್ಗೆ ಹೋದಾಗ ಹಿಂಗಾಗಿದೆ, ಈ ಘಟನೆ ಆಗಿದೆ. ಇನ್ನು ಬಾಡಿ ಸಿಕ್ಕಿಲ್ಲ ನಮ್ಗೆ, ಬಾಡಿ ಸಿಗಬೇಕಾಗಿದೆ. ಅವರು ಪ್ರತಿ ಡೈಲಿ ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ರ ಹೆಂಗೆ? ಬೆಳಿಗ್ಗೆ ಹೋಗಿ ಸಂಜೆ ಬರ್ತಿದ್ರು. ಸಂಜೆ ಇದು 3ನೇ ದಿನ ಹೋದಾಗ ಹೀಗಾಗಿದೆ, ದುರ್ಘಟನೆ ನಡೆದಿದೆ. ನೀವು ಅವ್ರ 3ನೇ ಮಗಳ? ಓಕೆ ಓಕೆ. ಟೋಟಲ್ ಎಷ್ಟು ಜನ ಮಕ್ಕಳು ನೀವು? 3 ಜನ ಹೆಣ್ಮಕ್ಳು. ಏನು ಮಾಡ್ತಿದ್ರು? ಡೈಲಿ ಅಲ್ಲಿ ಹೋಟೆಲಲ್ಲೇ ಕೆಲಸ ಮಾಡ್ತಿದ್ರೆ ಹೆಂಗೆ? ನಮ್ಮ ಮಾವನ ಅಂಗಡಿ ಅದು, ಅಲ್ಲೇ ಕೆಲಸಕ್ಕೆ ಹೋಗ್ತಿದ್ರಿ. ಲಕ್ಷ್ಮಣ ಹೋಗ್ಬೇಕು, ಅವ್ರು ನಿಮ್ಮ ಮಾವ? ಅಮ್ಮ, ಅಮ್ಮನ ತಮ್ಮ. ಏನು ಮಾಡ್ತಿದ್ರು ಅಲ್ಲಿ? ಏನು ಕೆಲಸ ಮಾಡ್ತಿದ್ರು? ಅಲ್ಲೆಲ್ಲ ಚಾ ತಿಂಡಿ ಎಲ್ಲ ಸಪ್ಲೈ, ಊಟ ಎಲ್ಲ ಕೊಡೋದೆಲ್ಲ ಮಾಡ್ತಿದ್ರು. ಈಗ ಅಲ್ಲಿ ಎಷ್ಟು ದಿವಸದಿಂದ ಕೆಲಸ ಮಾಡ್ತಿದ್ರು? ಈಗ ರೀಸೆಂಟ್ ಆಗಿ ಹೋಗಿದ್ರು ಅಥವಾ ಮೊದಲು ಬಹಳ ದಿವಸ ಇದ್ರು? ಮೊದಲಿಂದನೂ ಇದ್ರು. ಈಗ ಸ್ವಲ್ಪ ದಿನ ಹುಷಾರಿರ್ಲಿಲ್ಲ ಅಂತ ಹೋಗಿರ್ಲಿಲ್ಲ. ಈಗ ನಮ್ಮ ಮಾವಾಗ ಮತ್ತೆ ಹುಷಾರಿರ್ಲಿಲ್ಲ ಅಂತ ಮತ್ತೆ ಹೆಲ್ಪ್ ಮಾಡ್ಲಿಕ್ಕೆ ಬಾ ಅಂತ ಕರೆದಿದ್ರು, ಅದಕ್ಕೆ ಹೋಗಿದ್ರು. ಡೈಲಿ ಅಲ್ಲಿ ಬಹಳಷ್ಟು ಜನ ಬರ್ತಿದ್ರ ಹೆಂಗೆ? ಅಲ್ಲಿ ತುಂಬಾ ಜನ ಬರ್ತಾ ಇದ್ರು. ತುಂಬಾ ಲಾರಿ ಎಲ್ಲ ಬರ್ತಾ ಇತ್ತು, ತಿಂಡಿ ತಿನ್ಲಿಕ್ಕೆ, ಊಟ ಮಾಡ್ಲಿಕ್ಕೆ ಎಲ್ಲ ತುಂಬಾ ಜನ ಬರ್ತಾ ಇದ್ರು. ಆ ದಿನ ಏನಾದ್ರು ಲಾಸ್ಟಿಗೆ ನಿಮ್ಗೆ ಏನಾದ್ರು ಮಾತಾಡಿದ್ರಾ? ಹಿಂಗೆ ಬರ್ತಾ ಇದ್ದೀನಿ, ನಾನು ಇಲ್ಲಿದ್ದೀನಿ, ಹಂಗೆ ಹಿಂಗೆ ಅಂತ ಏನಾದ್ರು ಹೇಳ್ಬಿಟ್ಟು ಹೋದ್ರೆ? ಏನೋ ಇದು ಮಾಡಿರ್ಲಿಲ್ಲ? ಇಲ್ಲ, ಬೆಳಿಗ್ಗೆ ಡೈಲಿ ಹೋಗಿದ್ರು. ಅಲ್ಲೇ ಅಂದ್ರೆ ಅಲ್ಲೇ ಇರೋದು ನಿಮಗೆ ಕನ್ಫರ್ಮ್? ಅಲ್ಲೇ ಇದಾರೆ ಅನ್ನೋದು ನಿಮ್ಗೆ ಮಾತ್ರ ಕನ್ಫರ್ಮ್? ನಮ್ಮ ಇನ್ನೊಂದು ಮಾವ ನೋಡಿದ್ರು, ಹೇಳಿದ್ರು ಅಲ್ಲೇ ಇದ್ರಂತೆ, ತಿಂಡಿ ಕೊಡ್ತಾ ಇದ್ರಂತೆ. ಏನು ದೋಸೆ ಹಾಕ್ತಿದ್ರ ಅವರು? ಇಲ್ಲ, ತಿಂಡಿ ನಮ್ಮ ಮಾಮಿ ದೋಸೆ ಮಾಡ್ತಿತ್ತಂತೆ, ಅಪ್ಪ ತಿಂಡಿ ಕೊಡ್ತಾ ಇದ್ರಂತೆ ಪ್ಲೇಟ್ನಲ್ಲಿ ಹಾಕಿ. ಓಕೆ ಓಕೆ. ಎಷ್ಟು ಜನ ಇದ್ರು ಅವ್ರ ಜೊತೆಗೆ ಅವ್ರ ಟೈಮಲ್ಲಿ? ಅಂದ್ರೆ ದೋಸೆ ಹಾಕಬೇಕಾದ್ರೆ ಏನಾದ್ರು ಹೇಳಿದ್ರ ನಿಮಗೆ ಅವ್ರ ಜೊತೆಗೆ? ಅದೇನು ಗೊತ್ತಿಲ್ಲ ಸರ್. ಅದೇನು ಗೊತ್ತಿಲ್ಲ. ಬಟ್ ನಿಮ್ಮ ಮಾವ ಇದ್ದಿದ್ದು ಮಾತ್ರ ನಿಜ? ಎಲ್ಲರೂ ಇದ್ರಲ್ಲೇ, ಮಕ್ಕಳು, 2 ಸಣ್ಣ ಮಕ್ಕಳು. ನೀವು ಯಾವಾಗಾದ್ರ ಹೋಟೆಲ್ ಭೇಟಿ ಕೊಟ್ಟಿದ್ರೆ? ಹೋಟೆಲ್ ಹೋಗಿದ್ದು ಇರೋದೇ ಆಗಿತ್ತಲ್ಲಿ. ಹೌದಾ? ಹೋಗ್ತಾ ಇದ್ರು ನಾವು ಯಾವಾಗ. ಈಗ ಅಲ್ಲಿ ಬಹಳಷ್ಟು ಜನ ಲಾರಿ ಮಾಲೀಕರು ಇರ್ತಿದ್ರ? ತುಂಬಾ ಜನ ಬರ್ತಿರಲ್ಲಿ, ಇಲ್ಲಿ ಚಾ ಕುಡಿಲಿಕ್ಕೆಲ್ಲ ರಶ್ ಜನ ಬರ್ತಿದ್ರು. ಆ ದಿನ ಎಷ್ಟು ಜನ ಇದ್ರು ಏನಾದ್ರು ಮಾಹಿತಿ ಇಲ್ಲ ನಿಮ್ಗೆ? ಆ ದಿನ ಒಂದು 15ರಿಂದ 20 ಜನ ಇರೋ ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ. ಜನ ಹೇಳ್ತಾ ಇದ್ದಾರೆ. ನಿಮ್ಮ ಮಾವ ಮಾತ್ರ ಅಲ್ಲೇ ಇದ್ದಾರೆ? ಮಾವ ಅಲ್ಲೇ. ತಂದೆಯವರು? ನಮ್ಮ ತಂದೆ. ಚಿಕ್ಕಪ್ಪ. ಓಕೆ ಓಕೆ. ಈಗ ನೀವು ಜಿಲ್ಲಾಧಿಕಾರಿಗಳಿಗೆ ಏನಾದ್ರು ಮನವಿ ಸಲ್ಲಿಸಿದ್ರೆ ಈ ವಿಚಾರವಾಗಿ ಏನಾದ್ರು ಹೇಳಿದ್ದೀರಾ? 17ನೇ ತಾರೀಕು FIR ಕಾಪಿ ಮಾಡಿದ್ದೇವೆ ಅಲ್ಲಿ ಅಂಕೋಲ ಸ್ಟೇಷನ್. ಅದ ನಂತರ ಸರ್ ಹತ್ರ ಈಗ ರಿಕ್ವೆಸ್ಟ್ ಮಾಡಿದ್ದೇವೆ, ಆ ಬಾಡಿ ಸಿಕ್ಕಿಲ್ಲ ಏನು ಅಂತೇಳಿ. ಆದಷ್ಟು ಹೋಟೆಲ್ ಕಡೆನೇ ಮಣ್ಣು ತೆಗಿಸ್ಬೇಕು ಅಂತ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮಿನಿಸ್ಟರ್ ಹತ್ರ. ಅವರು ಆದಷ್ಟು ಅದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇವರಿಗೆ ಏನಾದರೂ ಉದ್ಯೋಗದ ಏನಾದರೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಿನಿಸ್ಟರ್ ಹೇಳಿದ್ದಾರೆ. ಅಂದರೆ ಜಗನ್ನಾಥ್ ಅವರ ಮೃತದೇಹವನ್ನು ಆದಷ್ಟು ಬೇಗ ಹುಡುಕೊಡಿ ಅಂತಲೂ ಸಹಿತ ಕುಟುಂಬಸ್ಥರು ಜಿಲ್ಲಾಡಳಿತದ ಬಳಿ ಪ್ರತಿ ಬಾರಿಯೂ ಮನವಿ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಅವರ ಮೃತದೇಹ ಸಿಕ್ಕಿಲ್ಲ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.